ಕರ್ಮ ನಮ್ಮ ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತದೆ? ಅದು ನಿಮ್ಮ ಜೀವನದಲ್ಲಿ ಅನುಭವ ಯಾವಾಗ ಬರುತ್ತದೆ? ಇದರ ಒಂದು ಸಣ್ಣ ಮನಸ್ಸಿನ ಮಾತು. ಮಾಡಿದ್ದುಣೋ ಮಹಾರಾಯ ಎಂಬ ಗಾದೆಯಂತೆ ನಾವು ಮಾಡುವ ಕೆಲಸಗಳೇ ನಮ್ಮ ಕರ್ಮಫಲಗಳನ್ನು ನಿರ್ಧರಿಸುತ್ತದೆ. ಒಳ್ಳೆಯ ಕೆಲಸ ಮಾಡಿದರೆ ಮನಸ್ಸಿನಲ್ಲಿ ನೆಮ್ಮದಿ ಮೂಡುತ್ತದೆ. ಯಾವುದೇ ಆತಂಕ, ಭಯ ಎಂಬುದು ಇರುವುದಿಲ್ಲ. ಯಾರಿಗಾದರೂ ತೊಂದರೆ ಕೊಟ್ಟರೆ, ಅದು ಗೊತ್ತಿದ್ದು ತಪ್ಪು ದಾರಿಯಲ್ಲಿ ಸಾಗುತ್ತಿದ್ದರೆ, ಮನದ ಮೂಲೆಯಲ್ಲೊಂದು ಒಂದು ತರಹದ ಅಪರಾಧಿ ಮನೋಭಾವ ಚುಚ್ಚುತ್ತದೆ. ಇದು ಆತ್ಮವಂಚನೆ ಮಾಡಿಕೊಂಡಂತೆ. ಇದಕ್ಕಿಂತ ಗಂಭೀರವಾದ ಅಪರಾಧ ಬೇರೊಂದಿದೆಯೇ? ಅದು ಮನುಷ್ಯನ ಮನಸ್ಸು ಸುಡುತ್ತದೆ, ಚಿಂತೆಗೆ ದೂಡುತ್ತದೆ, ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕೇ? ಇದನ್ನು ನಾವು ಕರ್ಮಫಲ ಎನ್ನುವರು. ಮನಸ್ಸಿನಿಂದ ಯಾವುದಾದರೂ ಒಳ್ಳೆಯ ಕೆಲಸ ಮಾಡಿದಾಗ ಶಾಂತಿ, ಸಮಾಧಾನ ಸಿಗುತ್ತದೆ. ಮನಸ್ಸು ಉಲ್ಲಾಸಿತವಾಗುತ್ತದೆ. ಆ ಸಂತಸವನ್ನು ನಾವು ಅನುಭವಿಸುತ್ತೇವೆ. ಇದು ಕೂಡ ಕರ್ಮಫಲವೇ. ಇವುಗಳನ್ನು ನಾವು ನಿತ್ಯವೂ ಅನುಭವಿಸುತ್ತಿರುತ್ತೇವೆ. ಕರ್ಮಫಲವಾಗಿ ಮುಂದಿನ ಜನ್ಮದವರೆಗೂ ಕಾಯುವ ಅವಶ್ಯಕತೆ ಇಲ್ಲ.